ಭಲೆ ಕಿಲಾಡಿ ಅವಳು, ಜೋಡಿ ಆಗ್ತೀನಿ ಅಂತ ಬಂದಿದ್ಲು. ಆದ್ರೆ ಅದೆಂಗೋ ಗಲತ್ ವ್ಯಕ್ತಿಗೆ ಗಾಳ ಹಾಕಿ ಗೋಳಾಡೋ ಹಾಗಾಯ್ತು. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು. ಸಂಚು ತಿಳಿಯೋದು ಹತ್ತಿರ ಬಂದ ಮೇಲೆ. ಆದರೆ ಈಕೆ ಬಳ್ಳಿಯ ಮಿಂಚಂತೂ ಅಲ್ಲ ಬಿಡಿ, ಹಾಗಂತ ಕೆಟ್ಟದಾಗೂ ಇಲ್ಲ. ತಕ್ಕ ಮಟ್ಟಿಗೆ ಸುಂದ್ರಿನಿ. ಓದಿರೋದು 8ನೇ ಕ್ಲಾಸ್ ಆದರೂ ಪ್ರೊಫೈಲ್ನಲ್ಲಿ ಭರ್ಜರಿ ಡಿಗ್ರಿ ಇರುತ್ತಲ್ಲ, ಜೊತೆಗೆ ಮಾತಲ್ಲೇ ಮರಳು ಮಾಡುವಂಥ ತಾಕತ್ತು. ಹಾಗಾಗಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ಪ್ರೊಫೈಲ್ ನೋಡಿ ಫೋನ್ ನಂಬರ್ ತಗೊಂಡು ಮಾತಾಡಿ ಮೀಟ್ ಮಾಡೋದಕ್ಕೆ ಹೋಗಿದ್ರಂತೆ ಈ ಪ್ರವೀಣ್. ನಾನು ಮದುವೆಗೋಸ್ಕರ ಹುಡುಗಿ ಹುಡುಕಾಡ್ತಿರ್ಬೇಕಾದ್ರೆ ಆನ್ಲೈನಲ್ಲಿ ಈ ಹುಡುಗಿ ನನಗೆ ಸಿಕ್ಕಿದ್ಲು. ಅವಳನ್ನ ಮೀಟ್ ಆಗೋಕ್ಕೆ, ಅವಳ ಹೆಸರು ಖುಷ್ಬು ಅಂತ ಹೇಳ್ಬಿಟ್ಟು, ಖುಷ್ಬು ಶರ್ಮಾ ಅಂತ ನನಗೆ ಹೇಳಿದ್ಲು. ಅವಳನ್ನ ಮೀಟ್ ಆಗೋಕ್ಕೆ ನಾನು ಫಿನಿಕ್ಸ್ ಮಾಲ್ಗೆ ಹೋಗಿದ್ದೆ ಫಸ್ಟ್ ಟೈಮು. ಅಲ್ಲಿ ಹೋಗ್ಬಿಟ್ಟು ಮೀಟ್ ಆದಮೇಲೆ ಹೇಳಿದ ಅವಳಿಗೆ, ನೀನು ಡಿಫ್ರೆಂಟ್ ಆಗಿದೆ, ಇವ ಫ್ರಮ್ ಡೆಲ್ಲಿಯಿಂದ, ನಾನು ಈ ಕಡೆ, ನನಗೂ ಸೆಟ್ ಆಗಲ್ಲ ಅಂತ ಬಿಟ್ಟಿದ್ದೆ ನಾನು. ಇವರೇನೋ ಬಿಟ್ಟರು, ಆದರೆ ಅದ್ಯಾಕೋ ಅವಳು ಬಿಡೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಫೋನ್ ಮೇಲೆ ಫೋನು, ಆಫರ್ ಮೇಲೆ ಆಫರು, ಲಿವಿಂಗ್ ಟುಗೆದರ್ಗೂ ರೆಡಿ ಅಂತ ಹೇಳಿದ್ಲು. ಅದೆಲ್ಲ ಸರಿ ಇರಲ್ಲ ಅಂದಮೇಲೆ ಮೀಟ್ ಆಗಿ ಬಿಟ್ಟರೆ ಸುಮ್ಮನೆ ಇರಲ್ಲ ಅಂತ ಹೇಳಿದ್ಲು. ರೊಕ್ಕ ಕೇಳಿದ್ಲು. ಆಗಲ್ಲ ಅಂತ ಹೇಳಿದಾಗ ಮದುವೆ ಆಗೋದಾಗಿ ಹೇಳಿ ವಂಚಿರೋದಾಗಿ ದೂರು ಕೊಡ್ತೀನಿ ಅಂತ ಹೆದರಿಸಿದ್ಲು. ಆಗ ಸ್ವಲ್ಪ ಭಯದ ಮನುಷ್ಯರಾದರೆ ಕೇಳಿದಷ್ಟು ಕಾಸು ಕೊಟ್ಟು ಕಳಿಸಿರೋರೇನೋ. ಆದರೆ ಪ್ರವೀಣ್ ಹಾಗೆ ಮಾಡಲಿಲ್ಲ. ನಾನು ದುಡ್ಡು ಬೇಕು ಅಂತ ಕೇಳಿದ್ಲು ಅವಳು. ಇಲ್ಲಮ್ಮ, ನೀನು ಯಾರೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಸೊ ನಾನು ಯಾಕೆ ನಿಮ್ಗೆ ದುಡ್ಡು ಕೊಡಬೇಕು ಅಂತಂದಾಗ, ಇಲ್ಲ ನಿನ್ನ ಮೇಲೆ ನಾನು ಕೇಸ್ ಹಾಕ್ತೀನಿ, ನಾನು ಲಾಯರ್ ಇದ್ದೀನಿ, ಸೊ ನಂಗೆ ಹೈಕೋರ್ಟಲ್ಲೆಲ್ಲ ಗೊತ್ತಿದ್ದಾರೆ, ನೀನು ಯೋಚನೆ ಮಾಡು ಹಂಗೆ ಹಿಂಗೆ ಅಂತ ಹೇಳಿದ್ಲು. ನಾನು ಆಮೇಲೆ ಸ್ವಲ್ಪ ಗೂಗಲಲ್ಲಿ ಅವಳ ಬಗ್ಗೆ ಸರ್ಚ್ ಮಾಡಿದೆ. ನಾನು ಖುಷ್ಬು ಶರ್ಮಾ ಅಂತಂದರೆ ಯಾರು ಏನಂತ ನಂಗೆ ಆವಾಗ ಗೊತ್ತಾಯಿತು. ಇವಳು ಆ್ಯಕ್ಚುಲಿ ಫೇಕ್ IAS ಆಫೀಸರ್ ಆಗಿ ಆಲ್ರೆಡಿ ಜೈಪುರಲ್ಲಿ ಒಂದು 2-3 ಸಲ ಅರೆಸ್ಟ್ ಆಗಿದ್ಲು. ಅದಾದಮೇಲೆ ಅವಳ ಬಗ್ಗೆ ನಂಗೆ ಮತ್ತೆ ಎಷ್ಟೊಂದು ಆರ್ಟಿಕಲ್ಲು, ಬ್ಲಾಗ್ಗಳೆಲ್ಲ ಸಿಕ್ತು. ಅವೆಲ್ಲ ಡೀಟೇಲ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಆವಾಗ ಗೊತ್ತಾಯ್ತು ನನಗೆ, ಬೇಲ್ ಮೇಲೆ ಹೊರಗಡೆ ಬಂದುಬಿಟ್ಟು ಡಿಫ್ರೆಂಟ್ ಊರಿಗೆ ಹೋಗ್ಬಿಟ್ಟು ಇದನ್ನೇ ಮಾಡ್ತಾಳೆ ಅಂತೇಳಿ ಫುಲ್ ಅದೆಲ್ಲ ಡೀಟೇಲು ಗೂಗಲಲ್ಲಿ ಹಾಕಿದ್ರು. ಅದೇ ಡೀಟೇಲನ್ನು ತೊಗೊಂಡ್ಬಿಟ್ಟು ನಾನು ಒಂದ್ಸರಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ದೂರು ಕೊಟ್ಟು ಬಂದ ಮೇಲೂ ಕೂಡ ಈತ ಆಕೆ ಬಗ್ಗೆ ಇಂಟರ್ನೆಟ್ನಲ್ಲಿ ಸಾಕಷ್ಟು ಸರ್ಚ್ ಮಾಡಿದ್ದ. ಆಗಲೇ ಅವಳು ಅರೆಸ್ಟ್ ಆದರೂ ಜಾಸ್ತಿ ದಿನ ಕಂಬಿ ಹಿಂದೆ ಇರಲ್ಲ ಅನ್ನೋದು ಗೊತ್ತಾಗಿತ್ತು. ಪ್ರವೀಣ್ ಮತ್ತು ಆತನ ಹಾಗೆ ಇವಳ ವಿರುದ್ಧ ದೂರು ಕೊಟ್ಟ ಇತರರಿಗೆ ಅನ್ನಿಸ್ತಾ ಇರೋದು, ಆಕೆ ಜೈಲಿನಿಂದ ಹೊರ ಬರ್ತಿರೋದು ಅವಳ ಒಂಟಿ ಕೈಯಿಂದ. ಫೇಕ್ ಲಾಯರು, ಆಮೇಲೆ ಇವಳು ಹ್ಯಾಂಡಿಕ್ಯಾಪ್ಟ್ ಹುಡುಗಿ ಅಂತೇಳಿ ಪ್ರತಿ ಸಲ ಇವಳು ಬೇಲ್ ಮೇಲೆ ಹೊರಗಡೆ ಬರ್ತಿದ್ಲು. ಇಲ್ಲಿ ತನಕ ಯಾಕೆ ಕರೆಕ್ಟಾಗಿ ಅವಳು ಹಿಡಿದಿಲ್ಲ ಅಥವಾ ಹಿಡಿದ್ರು ಕರೆಕ್ಟಾಗಿ ಯಾಕೆ ಅವಳ ಮೇಲೆ ಕೇಸ್ ಹಾಕಿಲ್ಲ ಅಂತ.